1613ರ ಜನವರಿ 11ರಂದು ಮೊಘಲ್ ದೊರೆ ಜಹಾಂಗೀರನ ಅನುಮತಿಯ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಸೂರತ್ನಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನು ತೆರೆಯಿತು. ಕಂಪನಿಯ ಈ ಕಾರ್ಖಾನೆಯಲ್ಲಿ ಹಾಸಿಗೆಗಳು ಮತ್ತು ಬಟ್ಟೆಗಳನ್ನು ತಯಾರಿಸಲಾಗುತ್ತಿತ್ತು. ಆದಾಗ್ಯೂ ಕಂಪನಿಯು ಕ್ರಮೇಣ ತನ್ನ ವ್ಯವಹಾರವನ್ನು ಭಾರತಕ್ಕೆ ವಿಸ್ತರಿಸಿತು ಮತ್ತು ಭಾರತವನ್ನು ಸ್ವಾಧೀನಪಡಿಸಿಕೊಂಡಿತು. ಅದೇ ಸಮಯದಲ್ಲಿ ಜಹಾಂಗೀರ್ ತನ್ನ ವಿಶೇಷ ತಂತ್ರದಿಂದ ಕಂಪನಿಗೆ ಅನುಮತಿ ನೀಡಿದ್ದನು. ಆದರೆ ನಂತರ ಅವನು ತನ್ನದೇ ಆದ ತಂತ್ರಕ್ಕೆ ಸಿಕ್ಕಿಬಿದ್ದನು. ಜಹಾಂಗೀರ್ ಮತ್ತು ಬ್ರಿಟಿಷರು ಒಟ್ಟಾಗಿ 1618ರಿಂದ 1750ರವರೆಗೆ ಭಾರತದ ಹೆಚ್ಚಿನ ಹಿಂದೂ ರಾಜ್ಯಗಳನ್ನು ವಶಪಡಿಸಿಕೊಂಡರು. ಜಹಾಂಗೀರ್ ತನ್ನಂತೆಯೇ ಬ್ರಿಟಿಷರು ಎಂದು ಭಾವಿಸಿದ್ದ. ಆದರೆ ಬ್ರಿಟಿಷರ ಗುರಿ ಜಹಾಂಗೀರ್ಗೆ ಸಹಾಯ ಮಾಡುವುದು ಅಥವಾ ವ್ಯಾಪಾರ ಮಾಡುವುದು ಆಗಿರಲಿಲ್ಲ. ಬದಲಾಗಿ ಬ್ರಿಟಿಷರು ಭಾರತವನ್ನು ವಶಪಡಿಸಿಕೊಳ್ಳಲು ಬಯಸಿದ್ದರು. 1973ರ ಜನವರಿ 11ರಂದು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮತ್ತು ಪ್ರಸ್ತುತ ಕೋಚ್ ರಾಹುಲ್ ದ್ರಾವಿಡ್ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಿಸಿದರು. ಕ್ರಿಕೆಟ್ನ ಗೋಡೆ ಎಂದೇ ಖ್ಯಾತವಾಗಿರುವ ರಾಹುಲ್ ದ್ರಾವಿಡ್ ತಮ್ಮ ವೃತ್ತಿ ಜೀವನದಲ್ಲಿ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದರು. ರಾಹುಲ್ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಮಯ ಕ್ರೀಸ್ನಲ್ಲಿ ಕಳೆದ ವಿಶ್ವ ದಾಖಲೆ ಮಾಡಿದ್ದಾರೆ. ಇದಲ್ಲದೆ ಅತಿ ಹೆಚ್ಚು ಎಸೆತಗಳನ್ನು ಆಡಿದ ದಾಖಲೆಯೂ ಅವರ ಹೆಸರಿನಲ್ಲಿದೆ. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅವರು 31,258 ಎಸೆತಗಳನ್ನು ಎದುರಿಸಿದ್ದಾರೆ. ಈ ದಾಖಲೆಗಳಿಂದಾಗಿ ದ್ರಾವಿಡ್ ಅವರನ್ನು ದಿ ವಾಲ್ ಅಥವಾ ಕ್ರಿಕೆಟಿನ ಗೋಡೆ ಎಂದು ಕರೆಯಲಾಯಿತು. 1966ರ ಜನವರಿ 11ರಂದು ದೇಶದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಷ್ಕೆಂಟ್ನಲ್ಲಿ ನಿಧನರಾದರು. ಶಾಸ್ತ್ರಿಯವರ ನೇತೃತ್ವದಲ್ಲಿ ಭಾರತವು 1965ರ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಸೋಲಿಸಿತು. ಇದರ ನಂತರ ಅವರು ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಅಯೂಬ್ ಖಾನ್ ಅವರೊಂದಿಗೆ ಯುದ್ಧವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಸಹಿ ಹಾಕಲು ತಾಷ್ಕೆಂಟ್ಗೆ ಹೋದರು ಮತ್ತು ಅಲ್ಲಿ ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾವಿನ ರಹಸ್ಯ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದ ಶಾಸ್ತ್ರೀಜಿಯವರ ವ್ಯಕ್ತಿತ್ವ ಅನುಪಮವಾಗಿತ್ತು. ಅವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದಾಗ ದೇಶವು ಗೋಧಿ ಬಿಕ್ಕಟ್ಟು ಮತ್ತು ಕ್ಷಾಮದ ಸವಾಲನ್ನು ಎದುರಿಸುತ್ತಿತ್ತು. ಈ ಬಿಕ್ಕಟ್ಟನ್ನು ಹೋಗಲಾಡಿಸಲು ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ನೀಡಿ ರೈತರಲ್ಲಿ ಉತ್ಸಾಹ ತುಂಬಲು ತಾವೇ ನೇಗಿಲನ್ನು ಹಿಡಿದು ಉಳುಮೆ ಮಾಡಿದ್ದರು. ಶಾಸ್ತ್ರಿಯವರಿಂದಾಗಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಸೌಲಭ್ಯವೂ ಸಿಕ್ಕಿದೆ. 1962ರ ಜನವರಿ 11ರಂದು ಪೆರುವಿನ ವಾಯುವ್ಯ ಭಾಗದಲ್ಲಿ ಹಿಮ ಚಂಡಮಾರುತ ಮತ್ತು ಬಂಡೆಯ ಜಾರುವಿಕೆಯಿಂದಾಗಿ ಕನಿಷ್ಠ 2,000 ಜನರು ಸಾವನ್ನಪ್ಪಿದ್ದರು. ಆ ಸಮಯದಲ್ಲಿ ಪೆರುವಿನ ಅತಿ ಎತ್ತರದ ಪರ್ವತವಾದ ಆಂಡೆಸ್ನಿಂದ ಲಕ್ಷಾಂತರ ಟನ್ಗಳಷ್ಟು ಹಿಮ, ಕಲ್ಲುಗಳು, ಮಣ್ಣು ಮತ್ತು ಅವಶೇಷಗಳು ಇದ್ದಕ್ಕಿದ್ದಂತೆ ಬೀಳಲು ಪ್ರಾರಂಭಿಸಿದ್ದವು. ಮಧ್ಯರಾತ್ರಿ ಈ ಅವಘಡ ಸಂಭವಿಸಿತು. ಈ ಅವಶೇಷಗಳ ಅಡಿಯಲ್ಲಿ 8 ನಗರಗಳು ಹೂತು ಹೋದವು. ಕೆಲವರನ್ನು ಮಾತ್ರ ರಕ್ಷಿಸಲು ಸಾಧ್ಯವಾಗಿತ್ತು. ಇದರ ನಂತರ 1970ರಲ್ಲಿ ಪೆರುವಿನಲ್ಲಿ ಮತ್ತೊಂದು ಹಿಮ ಬಿರುಗಾಳಿಗೆ ಮತ್ತೆ ಸುಮಾರು 2,000 ಜನರು ಸಾವನ್ನಪ್ಪಿದ್ದರು. 1922ರ ಜನವರಿ 11ರಂದು ಮೊದಲ ಇನ್ಸುಲಿನ್ ಅನ್ನು ಮಧುಮೇಹ ರೋಗಿಗೆ ನೀಡಲಾಯಿತು. 14 ವರ್ಷದ ಲಿಯೋನಾರ್ಡ್ ಥಾಮ್ಸನ್ ಇನ್ಸುಲಿನ್ ಇಂಜೆಕ್ಷನ್ ಪಡೆದ ಮೊದಲ ವ್ಯಕ್ತಿ. ಹಿಂದೆ ಟೈಪ್ 1 ಡಯಾಬಿಟಿಸ್ ಹೊಂದಿದ್ದ ಜನರು ರೋಗದಿಂದಾಗಿ ಕೆಲವು ವಾರಗಳು ಅಥವಾ ತಿಂಗಳುಗಳಿಗಿಂತ ಹೆಚ್ಚು ಸಮಯ ಬದುಕುತ್ತಿರಲಿಲ್ಲ. ಫ್ರೆಡರಿಕ್ ಬ್ಯಾಂಟಿಂಗ್ ಮತ್ತು ಚಾರ್ಲ್ಸ್ ಬೆಸ್ಟ್ ಇನ್ಸುಲಿನ್ ಅನ್ನು ಕಂಡುಹಿಡಿದರು. 1921ರಲ್ಲಿ ಬ್ಯಾಂಟಿಂಗ್ ಮತ್ತು ಬೆಸ್ಟ್ ಟೊರೊಂಟೊ ವಿಶ್ವವಿದ್ಯಾಲಯದಲ್ಲಿ ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಹಾರ್ಮೋನ್ ಅನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾದರು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಇನ್ಸುಲಿನ್ ಪ್ರಮುಖ ಪಾತ್ರ ವಹಿಸುತ್ತದೆ. ದೇಹದಲ್ಲಿನ ಕಡಿಮೆ ಪ್ರಮಾಣದ ಇನ್ಸುಲಿನ್ನಿಂದ ಒಬ್ಬ ವ್ಯಕ್ತಿಯು ಮಧುಮೇಹವನ್ನು ಪಡೆಯುತ್ತಾನೆ.